ಇರಾನಿ ಹೆಂಗಲ್ಲ ಫಾರಿನ್ ಲೋಕಲ್ ನನ್ನ ಮಕ್ಳು ಅವನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನಗರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 20/6/2025 ಒಂದು ಮನೆಗಳ್ಳತನ ಪ್ರಕರಣ ದಾಖಲಾಗುತ್ತೆ. ಕ್ರೈಮ್ ನಂಬರ್ 106/25 ಅಂಡರ್ ಸೆಕ್ಷನ್ 331 ಮತ್ತೆ 305 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಸುಮಾರು 495 ಗ್ರಾಂ ಚಿನ್ನ ಮತ್ತೆ 1 kgಯಷ್ಟು ಬೆಳ್ಳಿ ಈ ತರ ಕಳ್ಳತನ ಆಗಿರುತ್ತೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿಕೊಂಡು ಇಮಿಡಿಯೇಟ್ ಆಗಿ PI ಟೌನ್ ಅಭಯ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚಿಸಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿರ್ತೇವೆ. ಇದರಲ್ಲಿ ಟೆಕ್ನಾಲಜಿಯನ್ನು ಬಳಸಿಕೊಂಡ್ಬಿಟ್ಟು ಆರೋಪಿಗಳ ಪತ್ತೆಗಾಗಿ ಏನು ಟೀಮ್ ಹೋಗಿತ್ತು ಅದು ಯಾರು ಆರೋಪಿ ಅಂತ ಪತ್ತೆ ಮಾಡಿ 2 ಆರೋಪಿಗಳನ್ನು ನಾವು ಇಲ್ಲಿವರೆಗೆ ಸೆಕ್ಯೂರ್ ಮಾಡಿದ್ದೇವೆ. ಆ 2 ಆರೋಪಿಗಳು ಮಹಾರಾಷ್ಟ್ರದವರಾಗಿದ್ದು ಅವರಿಂದ ವಿಚಾರಣೆಗೊಳಪಡಿಸಿ ಅವರಿಂದ ಸುಮಾರು 32 ಲಕ್ಷದ ವರ್ತ್ ಜ್ಯುವೆಲರಿಯನ್ನು ನಾವು ಈಗ ಆಲ್ರೆಡಿ ರಿಕವರಿ ಮಾಡಿದ್ದೇವೆ. ಇವರು ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಬಳ್ಳಾರಿ, ಗದಗ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಒಪ್ಕೊಂಡಿರ್ತಾರೆ. ಇವರ ಹೆಸರು ಬಂದ್ಬಿಟ್ಟು ಪಪ್ಪು ಪವಾರ್ ಬಿನ್ ಲೇಟ್ ಟಿಪ್ ಪವಾರ್, 40 ವರ್ಷ. ಇವರು ಜಲ್ನಾ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದವರಾಗಿರ್ತಾರೆ. ಮತ್ತೊಬ್ಬನು ಮಂಗೇಶ್ ಅಂಕುಶ್ ಸಿಂಧೆ ಅಂತ ಹೇಳಿ, ಅವರು 23 ವರ್ಷ. ಅವರು ಸಹಿತ ಜಲ್ನಾ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದವರಾಗಿರ್ತಾರೆ. ಇವರಿಂದ ಒಟ್ಟು 32 ಲಕ್ಷದ ಜ್ಯುವೆಲರಿಯನ್ನ ಈಗ ಆಲ್ರೆಡಿ ರಿಕವರಿ ಮಾಡಿಕೊಂಡಿದ್ದೇವೆ. ಈ ಟೀಮ್ನ ಇನ್ನೂ 6 ಜನ ಸದಸ್ಯರನ್ನ ಪತ್ತೆ ಮಾಡೋದು ಬಾಕಿ ಇರುತ್ತೆ. ಅವ್ರ ಬಗ್ಗೆ ಮಾಹಿತಿ ಇದ್ದು ಅದಕ್ಕೆ ಒಂದು ವಿಶೇಷ ತಂಡವನ್ನು ರಚಿಸಿ ಅವ್ರನ್ನ ಪತ್ತೆ ಮಾಡಲಿಕ್ಕೆ ಕಾರ್ಯಾಚರಣೆಯನ್ನ ಆಲ್ರೆಡಿ ಕೈಗೊಳ್ಳಲಾಗಿದೆ. ಸೊ ಇದರಿಂದ ಈ ಏನು ಚಡ್ಡಿ ಗ್ಯಾಂಗ್ ಅಂತೇಳಿ ಏನು ಬಂದು ಇಲ್ಲಿ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡ್ತಾ ಇತ್ತು ಅದರ 2 ಆರೋಪಿಗಳು ನಾವು ಸೆಕ್ಯೂರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನು ಉಳಿದ ಅವರ ಸದಸ್ಯರು, ಆ ಟೀಮಿನ ಸದಸ್ಯರ ಪತ್ತೆ ಕಾರ್ಯ ನಡೀತಾ ಇದೆ. ಇರಾನಿ ಹೆಂಗಲ್ಲ ಫಾರಿನ್ ಲೋಕಲ್ ನನ್ನ ಮಕ್ಳು ಅವನ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನಗರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 20/6/2025 ಒಂದು ಮನೆಗಳ್ಳತನ ಪ್ರಕರಣ ದಾಖಲಾಗುತ್ತೆ. ಕ್ರೈಮ್ ನಂಬರ್ 106/25 ಅಂಡರ್ ಸೆಕ್ಷನ್ 331 ಮತ್ತೆ 305 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಇದರಲ್ಲಿ ಸುಮಾರು 495 ಗ್ರಾಂ ಚಿನ್ನ ಮತ್ತೆ 1 kgಯಷ್ಟು ಬೆಳ್ಳಿ ಈ ತರ ಕಳ್ಳತನ ಆಗಿರುತ್ತೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿಕೊಂಡು ಇಮಿಡಿಯೇಟ್ ಆಗಿ PI ಟೌನ್ ಅಭಯ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚಿಸಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿರ್ತೇವೆ. ಇದರಲ್ಲಿ ಟೆಕ್ನಾಲಜಿಯನ್ನು ಬಳಸಿಕೊಂಡ್ಬಿಟ್ಟು ಆರೋಪಿಗಳ ಪತ್ತೆಗಾಗಿ ಏನು ಟೀಮ್ ಹೋಗಿತ್ತು ಅದು ಯಾರು ಆರೋಪಿ ಅಂತ ಪತ್ತೆ ಮಾಡಿ 2 ಆರೋಪಿಗಳನ್ನು ನಾವು ಇಲ್ಲಿವರೆಗೆ ಸೆಕ್ಯೂರ್ ಮಾಡಿದ್ದೇವೆ. ಆ 2 ಆರೋಪಿಗಳು ಮಹಾರಾಷ್ಟ್ರದವರಾಗಿದ್ದು ಅವರಿಂದ ವಿಚಾರಣೆಗೊಳಪಡಿಸಿ ಅವರಿಂದ ಸುಮಾರು 32 ಲಕ್ಷದ ವರ್ತ್ ಜ್ಯುವೆಲರಿಯನ್ನು ನಾವು
ಈಗ ಆಲ್ರೆಡಿ ರಿಕವರಿ ಮಾಡಿದ್ದೇವೆ. ಇವರು ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಬಳ್ಳಾರಿ, ಗದಗ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಒಪ್ಕೊಂಡಿರ್ತಾರೆ. ಇವರ ಹೆಸರು ಬಂದ್ಬಿಟ್ಟು ಪಪ್ಪು ಪವಾರ್ ಬಿನ್ ಲೇಟ್ ಟಿಪ್ ಪವಾರ್, 40 ವರ್ಷ. ಇವರು ಜಲ್ನಾ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದವರಾಗಿರ್ತಾರೆ. ಮತ್ತೊಬ್ಬನು ಮಂಗೇಶ್ ಅಂಕುಶ್ ಸಿಂಧೆ ಅಂತ ಹೇಳಿ, ಅವರು 23 ವರ್ಷ. ಅವರು ಸಹಿತ ಜಲ್ನಾ ಜಿಲ್ಲೆ, ಮಹಾರಾಷ್ಟ್ರ ರಾಜ್ಯದವರಾಗಿರ್ತಾರೆ. ಇವರಿಂದ ಒಟ್ಟು 32 ಲಕ್ಷದ ಜ್ಯುವೆಲ್ಲರಿಯನ್ನ ಈಗ ಆಲ್ರೆಡಿ ರಿಕವರಿ ಮಾಡ್ಕೊಂಡಿದ್ದೇವೆ. ಈ ಟೀಮ್ನ ಇನ್ನೂ 6 ಜನ ಸದಸ್ಯರನ್ನ ಪತ್ತೆ ಮಾಡೋದು ಬಾಕಿ ಇರುತ್ತೆ. ಅವ್ರ ಬಗ್ಗೆ ಮಾಹಿತಿ ಇದ್ದು ಅದಕ್ಕೆ ಒಂದು ವಿಶೇಷ ತಂಡವನ್ನು ರಚಿಸಿ ಅವರನ್ನ ಪತ್ತೆ ಮಾಡಲಿಕ್ಕೆ ಕಾರ್ಯಾಚರಣೆಯನ್ನ ಆಲ್ರೆಡಿ ಕೈಗೊಳ್ಳಲಾಗಿದೆ. ಸೊ ಇದರಿಂದ ಈ ಏನು ಚಡ್ಡಿ ಗ್ಯಾಂಗ್ ಅಂತೇಳಿ ಏನು ಬಂದು ಇಲ್ಲಿ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡ್ತಾ ಇತ್ತು, ಅದರ 2 ಆರೋಪಿಗಳು ನಾವು ಸೆಕ್ಯೂರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನು ಉಳಿದ ಅವರ ಸದಸ್ಯರು, ಆ ಟೀಮಿನ ಸದಸ್ಯರ ಪತ್ತೆ ಕಾರ್ಯ ನಡೀತಾ ಇದೆ.